ಬೆಂಗಳೂರಿನಲ್ಲಿ ಭಾರಿ ಮಳೆ ಅವಾಂತರ ಜಾಸ್ತಿ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಯಾಕೋ ಪರಿಸ್ಥಿತಿ ಹದಗೆಡ್ತಾ ಇದೆ. ಶೇಷಾದ್ರಿಪುರಂ ಮುಖ್ಯ ರಸ್ತೆಯಲ್ಲಿ ತಪ್ಪಿದೆ ಭಾರಿ ಅನಾಹುತ. ಒಂದು 5 ಅಡಿ ಆಳಕ್ಕೆ ಕುಸಿದಿದೆ ರಸ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 5 ಅಡಿ. ಹಾಗಾಗಿ ವಾಹನಗಳನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ ಸ್ಥಳೀಯರು. ಅಧಿಕಾರಿಗಳು ಯಾರೂ ಇಲ್ಲ, ಜನರೇ ಪಾಪ. ನೋಡಿ ಅಲ್ಲಿ ಬೆಂಗಳೂರಿನ ಸ್ಥಿತಿ ನೋಡಿ ಹೆಂಗಿದೆ ಅಂತ. ಯಾರೋ ಗೊತ್ತಿಲ್ಲದೆ ಬೆಳಗಿನ ಜಾವ ಕತ್ಲೆ ಅಂದ್ಕೊಂಡು ಬಂದರೆ ಈ ಹಳ್ಳಕ್ಕೆ ಬಿದ್ದರೆ ಗತಿ ಏನು? ಅವರೇನು ಬದುಕಲ್ಲ ಪಾಪ. 5 ಅಡಿ ಹಳ್ಳಕ್ಕೆ ಕುಸಿದೋಗಿದೆ ರೋಡು. ಈ ರೋಡಲ್ಲಿ ಓಡಾಡೋಕ್ಕಾಗತ್ತಾ? ಇದನ್ನು ಸರಿಪಡಿಸೋರು ಯಾರು? ಎಲ್ಲ ಕಳಪೆ ಕಾಮಗಾರಿ. ಹಿಂಗೆ ಕುಸಿಯೋದಕ್ಕೆ ಏನು ಕಾರಣ? ನೀವು ಬಂದೋಬಸ್ತಾಗಿ ರೋಡ್ ಮಾಡಿದರೆ, ಕೆಳಗಡೆಯಿಂದ ಮಣ್ಣು ಹಾಕ್ಕೊಂಡು ಬೆಡ್ ಹಾಕ್ಕೊಂಡು ಬಂದಿದ್ದರೆ ಹಿಂಗೆ ಆಗ್ತಿರಲಿಲ್ಲ. ಎಲ್ಲ ಕಳಪೆ ಕಾಮಗಾರಿ. ಮೊದಲು ಬ್ಯಾರಿಕೇಡ್ ಹಾಕಿ ಅದನ್ನು ಕ್ಲೋಸ್ ಮಾಡಿಸಿ, ಯಾರೋ ಹಾಕಿದ್ದಾರೆ ಅಂತ ಅನಿಸುತ್ತೆ. ಶೇಷಾದ್ರಿಪುರಂ ಮೇಯ್ನ್ ರೋಡ್ ಇದು. ಆ ಸ್ವಸ್ತಿಕ್ ಸರ್ಕಲ್ ಅಂತಾರಲ್ಲ, ಆ ಸ್ವಸ್ತಿಕ್ ಸರ್ಕಲ್ ಹತ್ರ ಅಲ್ಲೇ ಈ ಸ್ಥಿತಿ. ಅದೇನೋ ಆಗಲೇ JCB ಒಂದು ಬಂದಿದೆಯಪ್ಪ, ಅದಕ್ಕೆಲ್ಲ ಮಣ್ಣು ಹಾಕಿ ಮುಚ್ಚಿ ಎಲ್ಲ ಮಾಡಬೇಕು. ಹಾಕ್ತಾ ಇದ್ದಾರೆ, ಜಲ್ಲಿಕಲ್ಲೆಲ್ಲ ಹಾಕ್ತಾ ಇದ್ದಾರೆ. ನೋಡಿ, ಜಲ್ಲಿಕಲ್ಲು ತಂದು ತುಂಬುತ್ತಾ ಇದ್ದಾರೆ. ನೀವು ಎಷ್ಟು ಹಾಕಿದ್ರು ತಗೋತಾ ಇದೆ ಅದು. ನೋಡಿ ಎಷ್ಟು ಆಳಕ್ಕೆ ಹೋಗಿರಬೇಕದು. ಶೇಷಾದ್ರಿಪುರದ ಮುಖ್ಯ ರಸ್ತೆಯ ಬಳಿ ರೋಡು ಇದ್ದಕ್ಕಿದ್ದಂತೆ ಕುಸಿದು ಹೋಗಿದೆ. ಇದು ಹಂಗೆ ನೋಡೋಕ್ಕೆ ಹೋದರೆ ಪೂರ್ವ ಮುಂಗಾರು 2ನೇ ಮಳೆ. ಮೊನ್ನೆ ಒಂದಿನ ಬಿದ್ದಿತ್ತು ರಾತ್ರಿ, ಅದು ಬಿಟ್ಟರೆ ಇದು 2ನೇ ಮಳೆ, ಸೆಕೆಂಡ್ ಡೇ ಅಂದ್ಕೊಳ್ಳೋಣ. 2ನೇ ಮಳೆಯನ್ನು ಬೆಂಗಳೂರು ತಡ್ಕೊಳಕ್ಕಾಗ್ತಿಲ್ಲ ಅಂದರೆ ಇನ್ನು ಪರಿಸ್ಥಿತಿ ಹೇಗಿರಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಅದು ಏನು ಶೇಷಾದ್ರಿಪುರ ಮೇಯ್ನ್ ರೋಡ್, ಅಲ್ಲೇ ಹಿಂಗಿದೆ ಪರಿಸ್ಥಿತಿ. ಈ ರಸ್ತೆ ಕುಸಿದೆ ಗಮನಿಸ್ತಾ ಇದ್ದೀರಿ. ಇದು ಶೇಷಾದ್ರಿಪುರಂ ಅಂದರೆ ನೇರವಾಗಿ ನಾವು ಮೆಜೆಸ್ಟಿಕ್ನಿಂದ ಮಂತ್ರಿ ಸ್ಕ್ವೇರ್ ಕಡೆಗೆ ಬರುವಂಥ ರಸ್ತೆ ಏನಿದೆ, ಈ ರಸ್ತೆ ಈಗ ಕಂಪ್ಲೀಟ್ ಈ ಭಾಗದ ನಡು ರಸ್ತೆಯಲ್ಲೇ ಕುಸಿತಿರುವಂಥದ್ದು ಗಮನಿಸ್ತಾ ಇದ್ದೀರಿ. ಒಳಭಾಗ ಸುಮಾರು 5 ಅಡಿ ಜೊತೆಗೆ 10 ಅಡಿ ಅಗಲದಷ್ಟು ಒಳಭಾಗಕ್ಕೆ ಕುಸಿತಿರುವಂಥದ್ದು. ಒಳಭಾಗದಲ್ಲಿ ಕಂಪ್ಲೀಟ್ ಏನೂ ಇಲ್ಲ ಅನ್ನುವಂಥ ನಿಟ್ಟಿನಲ್ಲೇ ಕಾಣಿಸ್ತಾ ಇದೆ. ಮುಖ್ಯ ರಸ್ತೆ ಭಾಳ ದೊಡ್ಡ ಅನಾಹುತ ತಪ್ಪಿದೆ. ಅನೇಕ ವಾಹನಗಳು ಈ ಭಾಗದಲ್ಲಿ ನಿತ್ಯವೂ ಕೂಡ ಓಡಾಟವನ್ನು ಮಾಡ್ತವೆ. ತಡರಾತ್ರಿ ಸುರಿತಾ ಇರುವಂತಹ ಮಳೆ ಎಫೆಕ್ಟ್ ಹಿನ್ನೆಲೆಯಲ್ಲಿ ರಸ್ತೆ ಕಾಮಗಾರಿಗಳೆಲ್ಲವೂ ಕೂಡ ಎಷ್ಟು ಮಟ್ಟಿಗಿದೆ ಎನ್ನುವಂಥ ಸ್ಪಷ್ಟ ಉದಾಹರಣೆಯನ್ನು ಇದು ತೋರಿಸ್ತಾ ಇರುವಂಥದ್ದು. ಬೆಂಗಳೂರು ರಸ್ತೆಗಳು ನಿಜಕ್ಕೂ ವಾಹನ ಸವಾರಿಗೆ ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆಗಳು ಇಂಥದ್ದನ್ನು ನೋಡಿದಾಗ ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ಸೊ ಗಮನಿಸ್ತಾ ಇದ್ರಿ, ಈಗ ಅದನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಕಂಪ್ಲೀಟಾಗಿ ರಸ್ತೆ ಕುಸಿತಿರುವಂಥ ಕಾರಣಕ್ಕಾಗಿ ಅದನ್ನು ಗಟ್ಟಿಯಾಗಿ ಮುಚ್ಚಲಿಲ್ಲ ಅಂತ ಹೇಳಿದ್ರೆ ಮತ್ತೆ ರಸ್ತೆ ಕುಸಿಯುವಂಥ ಸಾಧ್ಯತೆ ಇದೆ. ಅಕ್ಕಪಕ್ಕದಲ್ಲೂ ಕೂಡ ಓಡಾಟ ಮಾಡುವಂಥ ವಾಹನಗಳಿಗೂ ಕೂಡ ಭಾಳ ದೊಡ್ಡ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ. ಸದ್ಯ ಮುಚ್ಚುವಂಥ ಕೆಲಸಗಳು ಕೂಡ ನಡೀತಾ ಇದೆ. ಬಟ್ ಆದರೆ ವೆಹಿಕಲ್ಸ್ ಏನಾದರೂ ಮೂವಿಂಗ್ ಇದ್ದಿದ್ದರೆ ನಿಜಕ್ಕೂ ಬಹಳ ದೊಡ್ಡ ಪ್ರಮಾಣದ ಅಪಾಯ ಆಗ್ತಾ ಇತ್ತು. ಯಾವುದೇ ವಾಹನ ಓಡಾಟ ಇಲ್ಲದೇ ಇದ್ದಂಥ ಕಾರಣಕ್ಕಾಗಿ ಅಪಾಯ ತಪ್ಪಿದೆ. ಸದ್ಯ ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ನೋಡ್ತಾ ಇದ್ರಿ, ಅದು ಶೇಷಾದ್ರಿಪುರಂನ ಮೇಯ್ನ್ ರೋಡು, ಆ ಹಳ್ಳ ಕುಸಿದಿರೋದು. ಈಗೇನೋ JCB ತಂದು ಹಳ್ಳವನ್ನು ಮುಚ್ಚುವಂತಹ ಪ್ರಯತ್ನಗಳಾಗ್ತಾ ಇದೆ. ಬಟ್ ಗೊತ್ತಿಲ್ಲ, ಒಂದು ಮಳೆಗೆ ಹಿಂಗಾಗಿದೆ ಪರಿಸ್ಥಿತಿ. ಇನ್ನೂ 5 ದಿನ ಮಳೆ ಅಂತ ಹೇಳ್ತಾ ಇದ್ದಾರಪ್ಪ. ಗೊತ್ತಿಲ್ಲ ಇನ್ನೇನಾದರೂ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಾ ಅಂತ. ಇದು ಗ್ರೇಟರ್ ಬೆಂಗಳೂರಿನ ಹಣೆ ಬರಹ. ಬೆಂಗಳೂರು ಅಂತಾರಲ್ಲ, ಇದಕ್ಕಿಂತ ಹಳ್ಳಿಗಳ ರಸ್ತೆ ಎಷ್ಟೋ ಚೆನ್ನಾಗಿದೆ.